19ನೇ ತಾರೀಕು ಬೆಳಗಾಂನಲ್ಲಿ ನಡೆದ ವಿದ್ಯಮಾನ. ಆ ಸಂದರ್ಭದಲ್ಲಿ ಮಾಧ್ಯಮ ವ್ಯಕ್ತಿಗತವಾಗಿ ನನ್ನನ್ನು ಮತ್ತು ನನ್ನನ್ನು ರಕ್ಷಣೆ ಮಾಡೋದ್ರ ಮೂಲಕ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡೋದಕ್ಕೆ ಅವಕಾಶ ಕೊಡದಂತೆ ನೋಡಿಕೊಂಡ್ರಿ. ಚಿಕ್ಕಮಗಳೂರಿನ ಜನವು ಕೂಡ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಬಲದ ಮೂಲಕ ನನ್ನ ಮೂಲಭೂತ ಹಕ್ಕನ್ನು ದಮನಗೊಳಿಸಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿ ಶಾರೀರಿಕ ಮತ್ತು ಮಾನಸಿಕವಾಗಿ ದೌರ್ಜನ್ಯ ನಡೆಸಿದ ಸಂದರ್ಭದಲ್ಲಿ ನಾನು ಯಾವಾಗಲೂ ಮನೆ ಮಗ ಅಂತ ಹೇಳ್ತಿದ್ದಂಥ ಭಾವನೆಯನ್ನು ಗಟ್ಟಿಗೊಳಿಸುವ ರೀತಿಯಲ್ಲಿ ಜನ ನಮ್ಮ ಸಂಕಷ್ಟ ಕಾಲದಲ್ಲಿ ನಿಂತರು. ಆ ರೀತಿ ನಿಂತಂಥ ಜಿಲ್ಲೆಯ ಜನತೆಗೆ, ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ಜಿಲ್ಲೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಒಳ್ಳೆಯ ಕೆಲಸಗಳ ಮೂಲಕ ಜಿಲ್ಲೆಯ ಜನರ ಋಣ ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾನೂನಿನ ಪ್ರಕ್ರಿಯೆಗಳು ಮುಂದುವರೆದಿದ್ದಾವೆ. ಕಾನೂನಿನ ಪ್ರಕ್ರಿಯೆಗಳನ್ನು ಮುಂದುವರಿಸ್ತೇನೆ. ರಾಜಕೀಯ ಹೋರಾಟಕ್ಕೆ ಸಂಬಂಧಿಸಿದಂತೆ ವರಿಷ್ಠರು ಮತ್ತು ನಮ್ಮ ಪಕ್ಷದ ರಾಜ್ಯ ಘಟಕದ ಪ್ರಮುಖರ ಜೊತೆಯಲ್ಲಿ 26-27 ಹೋಗಿ ಭೇಟಿ ಮಾಡಿ ಆಮೇಲೆ ಮುಂದಿನ ನಿರ್ಣಯ ಏನು ಅನ್ನೋದನ್ನು ರಾಜಕೀಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಿಸ್ತೇವೆ. ನಾವು ಅವ್ರನ್ನ ರಾಜಕೀಯವಾಗೂ ಎದುರಿಸ್ತೇವೆ, ಕಾನೂನಾತ್ಮಕವೂ ಕೂಡ ಅವರ ದೌರ್ಜನ್ಯ ಮಾಡಿದವರಿಗೆ ಅಧಿಕಾರಸ್ಥರ ಬಲಂಗೋಚಿಯಾಗಿ ಸಂವಿಧಾನ ಮತ್ತು ಕಾನೂನಿನ ಪರಿಧಿಯನ್ನು ಮೀರಿದವರಿಗೆ ಶಿಕ್ಷೆ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ.